ಹಲೋ ಅರ್ಜುನ್ ಸರ್, Hello. ನಂಗೆ ಗೊತ್ತು ನೀವು ಎರಡೇ ಪದ ಮಾತಾಡಿದ್, ಇವತ್ತು ಹಂಗ ಮಾಡಂಗೆ ಇಲ್ಲ. ನಾವು ಕಾಂತಾರನೇ 2 ಚಾಪ್ಟರ್ ಮಾಡಿದೀವಿ, ಒಂದ್ 4 ಆದ್ರೂ ಮಾತಾಡ್ಬೇಕು ನೀವು ಇವತ್ತು. ಓಕೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಭೂಷಣ್ ಮಸ್ಟನಾಗೆ ಕರೆದ್ಬಿಡ್ತೀನಿ. ಎಸ್, ನೋಡಿದ್ರಾ? ಅಲ್ಲ ಸರ್, ಫೈಟ್ ಮತ್ತೆ ಡ್ಯಾನ್ಸ್ ಮಿಂಗಲ್ ಮಾಡ್ತಿದ್ದೀರಾ ನೀವು? ಅಲ್ಲ, ಒಟ್ಟಿಗೆ ಜಾಸ್ತಿ ಕೆಲಸ ಫೈಟ್ಗೆ ಒಂದು ರಿದಮ್ ಇರ್ಲಿ ಅಂತ ಹೇಳಿ ನಮ್ಮ ಡಾನ್ಸ್ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವ್ರು ಬರ್ತಿದ್ದಾರೆ. ಭೂಷಣ್ ಮಾಸ್ಟರ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಅವ್ರು ನರ್ವಸ್ ಆಗ್ಬೇಕು, ನೀವ್ ಯಾಕೆ ನರ್ವಸ್ ಆಗ್ತಿದ್ದೀರಾ? ಇವರು ಸಡನ್ ಆಗಿ ನಾನು ಕುತ್ಕೊಳ್ಳೋ ಅಷ್ಟಲ್ಲಿ ಕರೆದ್ಬಿಟ್ರು. ಚೆನ್ನಾಗಿದೆ ಮಾಸ್ಟರ್, ಇದು ಫೈಟು ಡ್ಯಾನ್ಸು ಒಂದು ರಿದಮ್ ಅಲ್ಲಿ ನಡಿಬೇಕು ಅನ್ನೋದನ್ನ ನೀವಿಬ್ರು ಜೋಡಿಯಾಗಿ ಬಂದು ಪ್ರೂವ್ ಮಾಡ್ತಿದ್ದೀರಾ. ದಯವಿಟ್ಟು ಮಾತಾಡಿ ಪ್ಲೀಸ್, ಈ ಕ್ಷಣ ಹೇಗೆ ಅನ್ಸ್ತಾ ಇದೆ? ಮೊದಲು ಬಂದವರು ನಮ್ಮ ಅರ್ಜುನ್ ಮಾಸ್ಟರ್, ದಯವಿಟ್ಟು 2 ಮಾತು. ಅಲ್ಲ, ಒಂದು ಕೆಲಸ ಮಾಡಿ, ಕ್ಲಾಪ್ಸ್ ಹಾಕ್ಬಿಟ್ಟು 3 ಜನ ಯಾರು ಮಾಸ್ಟರ್ ಮಾಸ್ಟರ್ ಇವರು ಎ ಇಂದ ಸ್ಟಾರ್ಟ್ ಆಗುತ್ತಲ್ಲ ಮಾಸ್ಟರ್? ಅರ್ಜುನ್ A first. ಎ ಒಂದ್ಸಲ ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇದು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂದರೆ, ನೀವು ನಾನು ಸಪೋರ್ಟ್ ಮಾಡಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದ್ವಿ. ಮೇಲೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಏನು ಮಾತೇ ಬರ್ತಾ ಇಲ್ಲ. ಫಸ್ಟು ಅದೇ ಹೇಳ್ಕೊಡ್ತಾವ್ರು ಮಾಸ್ಟರ್. ಥ್ಯಾಂಕ್ ಯು ಎಲ್ಲರಿಗೂ. ಮೇಯ್ನಾಗಿ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಬರ್ಬೋದಾಗಿತ್ತು, ಬಟ್ ಆದರೂ ನನಗೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿದ್ದೀರ ಸರ್, ಥ್ಯಾಂಕ್ ಯು. ನಿಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಕಂಟಿನ್ಯೂ. ಸಖತ್ ಮಾಸ್ಟರ್. ಆ್ಯಂಡ್ ಅರವಿಂದ್ ನಮ್ಮ ಕ್ಯಾಮ್ರಾಮ್ಯಾನ್ ಕಣ್ಣಪ್ಪ, ನಾವಿಬ್ಬರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ. ಕಣ್ಣಪ್ಪ ಫೋನ್ ಮಾಡಿದಾರೆ ಅಂತ. ಹೌದಾ? ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಸೊ ಅದರಿಂದ ಈ ಕಾಂತಾರ ಎಲ್ಲ ಬೆಲ್ ಬಾಟಮ್ ಸಿನಿಮಾಯಿಂದ ನಾನು ಪರಿಚಯ ಆಗಿದ್ದು. ಸೊ ಅದರಿಂದ ಕಾಂತಾರ 1, ಕಾಂತಾರ 2 ಎಲ್ಲ ಕಂಟಿನ್ಯೂ ಆಗಿದೆ. ಮುಂದಕ್ಕೆ ಇನ್ನೂ ಆ ಕಡೆ ಈ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಖಂಡಿತ. ಬೆಸ್ಟ್ ವಿಶಸ್ ಭೂಷಣ್ ಮಾಸ್ಟರ್, ನಿಮಗೆ ಬೆಸ್ಟ್ ವಿಶಸ್. ಸರ್, ಎ ಫಾರ್ ಅರ್ಜುನ್. ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ನ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ರಿಸ್ಕ್ ಯಾಕೆ ತೊಗೊಳ್ಬೇಕು, ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ. ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗಲೂ ಮುಂದಕ್ಕಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್, ಏನದು, ಐ ಲವ್ ಯು ಸರ್. ತುಂಬ ಒಳ್ಳೊಳ್ಳೆ ಆ್ಯಕ್ಷನ್ಸ್ಗಳೆಲ್ಲ ಮಾಡಿದ್ದೀವಿ ಇದರಲ್ಲಿ. ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಲ್ಲಿ. ಡೈರೆಕ್ಟರ್ನ ರೇಗಿಸ್ತಾ ಇದ್ದಿದ್ದು ಒಬ್ಬರೇ ವ್ಯಕ್ತಿ ಅಂದರೆ ಅರ್ಜುನ್ ಮಾಸ್ಟರ್. ಮತ್ತೆ ಇಲ್ಲೇನು ಮಾತಾಡ್ತಿಲ್ಲ? ಅದು ಸೆಟ್ಟಲ್ಲಿ ಇದು ಸೆಟ್ ಅಂತ ಅನ್ಕೊಳ್ಳಿ. ನೋಡಿ, ರಿಷಬ್ ಸರ್ ಇದ್ದಾರೆ, ಪ್ರಗತಿ ಮೇಡಮ್ ಇದ್ದಾರೆ. ಓಕೆ ಸರಿ, ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಹತ್ರ? ಇದು ಬೆಟರು ಸರ್. ಏನಂದರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು, ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರೋಂಥ ಸ್ಟಂಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಇದ್ದಂಥ ರಿಹರ್ಸಲ್ಸ್ನ ಒಂದು ಝಲಕನ್ನು ಕೂಡ ನೋಡಿದ್ದೀವಿ. ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಕಸರತ್ತು ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಪ್ರಾಕ್ಟೀಸ್ ವಿಷಯಕ್ಕೆ ಬಂದರೆ ತುಂಬಾ ಪ್ರತಿಯೊಂದು ಆ್ಯಕ್ಷನ್ಸನ್ನು ಪ್ರಿವೈಸ್ ಮಾಡಿ ಅದನ್ನು ಸಾರಿಗೆ ತೋರಿಸಿ ಮತ್ತು ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ದೀವಿ. ಮೇಜರ್ಲಿ ಇದರಲ್ಲಿರೋದ್ರಲ್ಲಿ ತುಂಬ ರಿಸ್ಕಿ ಆ್ಯಕ್ಷನ್ಸ್ಗಳಿತ್ತು. ಸೊ ತುಂಬ ಸಲ 1 ಮೋರ್ಗಳಾಗ್ತಾ ಇತ್ತು. ಜನರಲಿ ಎಲ್ಲ ಏನಾರು ಎಸ್ ಜನರಲಿ 1 ಮೋರ್ ಆದರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ. ನನ್ನ ಜೀವ ಇರೋರ್ಗೂ ಟ್ರೈ ಮಾಡ್ತೀನಿ ಅಂತ ಹೇಳೋವಂಥ ಒಬ್ಬರೇ ಇರೋ ನಮ್ಮ ರಿಷಬ್ ಸರ್. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ, ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ತುಂಬ ರಿಸ್ಕಿಯೆಸ್ಟ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು, ಬಟ್ ನಿಮ್ಮನ್ನು ಬಿಟ್ಟರೆ ಇನ್ಯಾರು ಅದನ್ನು ಟ್ರೈ ಮಾಡೋಕ್ಕೆ ಆಗ್ತಾನೇ ಇದ್ದಿಲ್ಲ ಬಸ್, ಅದಂತೂ ಸತ್ಯ. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತಾರದಲ್ಲಿ ನೋಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದ್ದೀವಿ. ಇವಾಗ ಇಂಟರ್ನ್ಯಾಷನಲ್ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವ್ರ ಜೊತೆ ಎಲ್ಲ ನಾವು ಸೇರಿಕೊಂಡು ಮುಂದೆ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮನ್ನ ಜೊತೆಗೆ ಸೇರಿಕೊಂಡು ಇದಕ್ಕೆ. ಐ ಲವ್ ಯು.
ಅಲ್ಲ ಅದು ತುಂಬ ದೊಡ್ಡ ಮಾತು ಅರ್ಜುನ್ ಸರ್. ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಅದನ್ನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳಿ. ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಈಗ ರಿಷಬ್ ಸರ್ ಫೈಟ್ನ ನಾವು ನೋಡಿದ್ವಿ. ಭೂಷಣ್ ಮಾಸ್ಟರು ಚುಟು ಚುಟು ಸಾಂಗು ಈ ಥರ ಸಾಂಗ್ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ. ನಮ್ಮ ರಿಷಬ್ ಸರ್ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ, ರಿಷಬ್ ಸರ್ ಡಾನ್ಸಿಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್. ಹೇಳ್ಬಿಡಲ್ಲ ಸರ್, ಅದು ಒಂದು ಸಾಂಗ್ ಇವಾಗ ಸಾಂಗ್ ರಿಲೀಸ್ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಒಂದು ವಾರ 2 ವಾರ ರಿಹರ್ಸಲ್ ಮಾಡಿದ್ದೀವಿ. ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿ ರಿಷಬ್ ಸರ್ಗೆ ಶೆಟ್ರೆ ಇವರು ಒಂದು ಹೇಳ್ತಾ ಇದ್ದಾರೆ, ನಿಮ್ಮ ರಿಯಾಕ್ಷನ್ ಬೇರೆ ಬರ್ತಾ ಇದೆ. ಯಾವ ಥರ ಇದು ಡ್ಯಾನ್ಸು? ಅದು ಮೂನ್ ವಾಕ್ ಅಂತ ಇದೆಯಲ್ಲ ಮೇಡಮ್, ಇದು ಸನ್ ವಾಕ್. ಹೋಗ್ಲಿ ಬಿಡಿ, ಸೂರ್ಯ ಚಂದ್ರ ಎಲ್ಲರೂ ನೋಡಿ ಎಂಜಾಯ್ ಮಾಡೋಂಥ ವಾಕ್. ಆಕ್ಚುಲಿ ಟ್ರೈಲರ್ ನೋಡಿದ್ಮೇಲೆ ಇವಾಗ ಮೂನ್ ವಾಕ್ ಅಂತ ಒಂದು ಜ್ಞಾಪಕ ಬಂತು. ಆಕ್ಚುಲಿ ಮೂನ್ ವಾಕ್ ನೋಡಿದ್ರೆ ಮೂನ್ ಜಂಪ್ ಇದರಲ್ಲಿದೆ, ಟ್ರೈಲರ್ ಅಲ್ಲಿ ಒಂದಿದೆ. ಮೂನ್ ಶೋನಲ್ಲಿ ಅದ್ ನೀವೇ ಕೊರಿಯೋಗ್ರಾಫ್ ಮಾಡಿದ್ದ ಮೂನ್ ಜಂಪ್? ಅದು ನಾನು ಮೇಡಮ್. ಅಯ್ಯೋ ಐಡಿಯಾ ಕೊಟ್ಟಿದ್ದು ನಾನೇ. ಟಕ್ಕಂತ ಕ್ರೆಡಿಟ್ ತಗೊಂಡ್ಬಿಟ್ರು ಮಾಸ್ಟರ್. ಆಕ್ಷನ್ ಮಾಡಿದ್ ನಾನು, ಐಡಿಯಾ ಕೊಟ್ಟಿದ್ದೀವ್ರು. ಶೂಟ್ ಮಾಡಿದ್ದು ನಮ್ಮ ಕನಪ ಅರವಿಂದ್ ಸರ್, ಪರ್ಫಾರ್ಮ್ ಮಾಡಿದ್ದು ನಮ್ಮ ರಿಷಬ್ ಸರ್. ಶೆಟ್ರು. ಏನು ಇದು ಒಂದು ಚೌಕ ಕಾಂಬಿನೇಷನ್, 4 ಜನ. ಪ್ರಗತಿ ಮೇಡಮ್ ಆ ವಿಷಯ ಹೇಳಿ, ಆ ವಿಷಯ ಹೇಳಿ, ಇನ್ನೂ ಹೇಳಿ ಅಂತ ಏನೋ ಅಲ್ಲಿಂದ ಸಿಗ್ನಲ್ ಮಾಡ್ತಿದ್ದಾರೆ. ಹೇಳ್ತಾ ಇದಾರೆ ನನಗೆ. ಅದು ನಾನು ಟ್ಯೂಬ್ಲೈಟ್ ಆಗ್ಬಿಟ್ಟಿದ್ದೀನಿ, ನನಗೆ ತಲೆಗೆ ಹೋಗ್ತಾನೆ ಇಲ್ಲ ಮೇಡಮ್. ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಮೇಡಮು, ಅವರೇ ಡಿಸೈನ್ ಮಾಡಿರೋದು. ಹೀರೋಯಿನ್ ಕಾಸ್ಟ್ಯೂಮು, ಅದು ಡ್ಯಾನ್ಸರ್ಸ್ದು ಎಲ್ಲನೂ ಪಾಪ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಸಾಂಗಲ್ಲಿ ನಾವು ಮಾಡೋವಾಗ ಒಂದು ಪಂಚೆ ಎಳೆ ಹಿಂಗಿದ್ರು ಬಿಡ್ತಾ ಇರ್ಲಿಲ್ಲ. ಓಡೋಗೋರು ಯಾರೋ ಅವ್ನು ಸೆಂಟ್ರಲ್ ಇದ್ರೆ ಕಾಸ್ಟ್ಯೂಮರು ಲವ್ ಯಾಕೋ ಬಾರೋ ಲೇಟ್ ಆಗ್ತಾ ಇದೆ ಆಲ್ರೆಡಿ ಅಂದ್ರೆ ಬಿಡ್ತಾ ಇರ್ಲಿಲ್ಲ. ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಅದು ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರಲ್ಲಿ ನಿಮಗೆ ಅಷ್ಟು ಪರ್ಫೆಕ್ಷನ್ ಇದೆ. ಸೊ ಯಾರ್ ಹೆಂಡತಿ ಅವರು, ಅಲ್ಲಿರೋ ಮಿಸ್ಟರ್ ಪರ್ಫೆಕ್ಟ್ ಹೆಂಡತಿ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು, ಒಂದು ದಾರ ಆಚೆ ಆಚೆ ಆಗಕ್ ಬಿಡೋದಿಲ್ಲ ಅಲ್ವಾ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅರ್ಜುನ್ ಸರ್, ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇಂಪರ್ಫೆಕ್ಷನ್ಸ್ ನೀವೇನಾದ್ರೂ ಕಂಡಿಡಿದ್ರ? ನಮ್ದು ಫೈಟರ್ಸ್ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ. ಸೊ ಅದರಲ್ಲೆಲ್ಲ ಶೀಲ್ಡು ಅದು ಇದೆಲ್ಲ ಅರ್ಧಾಕೊಂಡು ಓಡಾಡೋರು ಹುಡುಗರು. ಸೊ ಅವ್ರನ್ನೆಲ್ಲ ಹಿಡ್ದು ಒಂದ್ ಕಡೆ ಕೂರಿಸಿ ಒಂದು ಸ್ಕೂಲ್ ತರ ನಡ್ಸ್ಕೊಂತ ಇದ್ರು, ಕಾಸ್ಟ್ಯೂಮ್ ಮಾಡಕ್ಬಾರ್ದು ಅಂತ. ಸೊ ಅದೆಲ್ಲ ತುಂಬಾ ಪರ್ಫೆಕ್ಟ್. ಹೌದೌದು, ಕರೆಕ್ಟ್ ಮಾರ್ಕ್ಸ್ ಹೇಳಿದೆ. ಯಾರನ್ನು ಕೆಳಗಡೆ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ, ನಿಂತ್ಕೊಳ್ಳಿ ಅಂತ. ವಾಪಸ್ ಎಲ್ಲ ಚೇರಲ್ಲೇ ಕೂರ್ಬೇಕು, ಯಾರು ನೆಲದಲ್ಲಿ ಕೂರಂಗಿಲ್ಲ. ಕಾಸ್ಟ್ಯೂಮ್ ಅದು ಕಾಸ್ಟ್ಯೂಮು. ನಾನು ರಿಷಬ್ ಸರ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ಪ್ರಗತಿ ಮೇಡಮ್ ನನ್ನ ಕಾಸ್ಟ್ಯೂಮು ಮತ್ತೆ ಗಲೀಜಾಗ್ಬಿಟ್ರೆ ತುಂಬಾ ಖರ್ಚು. ಆಮೇಲೆ ಏನು ಒಂದಿಬ್ರು ಫೈಟರ್ಸ್ ಇರ್ತಾರೆ, ಎಷ್ಟು ಜನ, ಎಷ್ಟು ನೂರಾರು ಸಾವಿರಾರು ಜನ ಇರ್ಲಿಲ್ವಾ ಅರ್ಜುನ್ ಸರ್? 100 ಆಕ್ಷನ್ ಕೊರಿಯೋಗ್ರಾಫರ್ಸ್, ಸಾರಿ ಫೈಟರ್ಸ್ ಇದ್ರು. ಹೌದು, ಇಲ್ಲಿಂದ ಆಗಲಿ ವರ್ಲ್ಡ್ ವೈಡ್ ಸ್ಟಂಟ್ ಪರ್ಫಾರ್ಮೆನ್ಸ್ನೆಲ್ಲ ಕರೆದು ಆ್ಯಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಅದೊಂದು ಖುಷಿ ಇರೋಂಥ ವಿಷಯ. ಅಲ್ಲ, ಇವರಿಬ್ರು ಹೇಳ್ತಾ ಹೇಳ್ತಾ ನಮಗೆ ಆ ಸಿನಿಮಾ ಅಕ್ಟೋಬರ್ 2 ಬದಲು ಈಗಲೇ ರಿಲೀಸ್ ಆಗ್ಬಿಟ್ರೆ ನೋಡ್ಬಿಡೋಣ ಅನ್ನೋಷ್ಟು ಕುತೂಹಲ ಜಾಸ್ತಿ ಕೆರಳಿಸ್ತಾ ಇದ್ದಾರೆ. ಅದರಲ್ಲೂ ಎಕ್ಸೈಟಿಂಗ್ ಆಗಿರೋ ವಿಷಯ ಅಂದ್ರೆ ರಿಷಬ್ ಸರ್ ಮಾಡಿರುವಂಥ ಸನ್ ವಾಕ್ನ ನೋಡೋದಕ್ಕೆ ನಾವು, ಅಲ್ಲ ಮೂನ್ ವಾಕ್ ಅಲ್ಲ ಸನ್ ವಾಕ್ ಅಲ್ವಾ, ಸನ್ ವಾಕ್ ನೋಡೋದಕ್ಕೆ ನಾವು ಇನ್ನೂ ಜಾಸ್ತಿ ಕಾತರದಿಂದ ಕಾಯ್ತೀವಿ. ರಿಷಬ್ ಸರ್ 2ನೇ ತಾರೀಕಿಂದ ಮುಂಚೆ ಸಾಂಗ್ ಏನಾದರೂ ಲಾಂಚ್ ಮಾಡೋ ಐಡಿಯಾ ಇದೆಯಾ ಸರ್? ಯಾರಿಗೆ ಗೊತ್ತು, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀವಿ ಅಂತಿದ್ದಾರೆ. ಬಟ್ ಎಲ್ಲ ಹೊಸತನವನ್ನ ನಿಮ್ಮ ಮೂಲಕ ಅವ್ರು ತೋರಿಸ್ತಿದಾರಲ್ಲ, ಅದು ನಮ್ಮ ನಿಜವಾದ ಹೆಮ್ಮೆ. ಏನಕ್ಕಂದ್ರೆ ಒಂದು ಪ್ಯಾನ್ ಇಂಡಿಯಾ ಅಂದ ತಕ್ಷಣ ರಿಷಬ್ ಸರು, ವಿಜಯ್ ಸರು, ಹೊಂಬಾಳೆ ಮನ್ಸು ಮಾಡಿದಿದ್ರೆ ಯಾರನ್ನ ಬೇಕಾದ್ರೂ ಕರ್ಸ್ಬೋದಿತ್ತು. ಇದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಟೆಕ್ನಿಷಿಯನ್ಸೇ ಇರಬೇಕು ಅಂತ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ನ ಬಳಸಿದಾರಲ್ಲ, ಇದಕ್ಕೊಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.